ಲಾ ಕಾಲೇಜ್ ಸೇರಿಕೊಂಡೆ. ಆಗ ಲಾ ಕಾಲೇಜ್ ಸೇರಿಕೊಂಡ್ರೆ ಲಾ ಕಾಲೇಜ್ ಬಿಲ್ಡಿಂಗ್ ಇರಲಿಲ್ಲ. ನಮ್ಮಲ್ಲಿ ಗುಲ್ಬರ್ಗಾದಲ್ಲಿ ಲಾ ಕಾಲೇಜಿನಲ್ಲಿ ಬಿಲ್ಡಿಂಗ್ ಇರಲಾದ ಕಾರಣ ನಮ್ಮಲ್ಲಿ ನೈಜಾಮ್ ಆಳ್ವಿಕೆಯಲ್ಲಿ ರಜಾಕಾರರು ಅಂತ ಮಿಲಿಟೆಂಟ್ಸ್, ರಜಾಕಾರ ಹಾವಳಿ ಅಂತಿತ್ತು. ಎಷ್ಟೋ ಜನ ರಾಜಕೀಯ ಕೈದಿಗಳನ್ನು ಅರೆಸ್ಟ್ ಮಾಡಿ ಜೈಲಿನಲ್ಲಿ ಹಾಕ್ತಿದ್ರು. ಜೈಲಿನ ಒಂದು ಕಟ್ಟಡ ಸರಿ ಹೋಗ್ತಿರ್ಲಿಲ್ಲ, ಆದ್ದರಿಂದ ಜೈಲ್ ಬ್ಯಾರಕ್ಸ್ ಗೋಡೌನ್ ಥರ ಮಾಡಿದರು. ಮತ್ತು ಸ್ಟೇಟ್ಸ್ ರಿಆರ್ಗನೈಸೇಷನ್ ಆದಮೇಲೆ ಈ 1960 ಆಗೋವರೆಗೆ ಅಲ್ಲಿ ಜೈಲ್ ಬ್ಯಾರಕ್ಗಳಲ್ಲಿ ಖಾಲಿ ಇದ್ದ ಜೈಲ್ ಬ್ಯಾರಕ್ನಲ್ಲಿ ನಮ್ಮ ಲಾ ಕಾಲೇಜ್ ನಡೀತಾ ಇತ್ತು. ಆ ಪರಿಸ್ಥಿತಿ. ಆಮೇಲೆ ಒಳ್ಳೆ ಟೀಚರ್ಸ್ ಇರಲಿಲ್ಲ, ಸುಸಜ್ಜಿತವಾದ ಲೈಬ್ರರಿ ಇರಲಿಲ್ಲ. ಕಾಲೇಜ್ ಮಾತ್ರ ಪ್ರಾರಂಭ ಆಗಿ ಕಷ್ಟಪಟ್ಟು ಓದಿದ್ವಿ. ಹೋದ್ಮೇಲೆ ಎಷ್ಟು ಮಟ್ಟಿಗೆ ಅಂದರೆ ಎಲ್ಲ ಪಾರ್ಟ್ ಟೈಮ್ ಲೆಕ್ಚರರ್ಸು. ನಾವು ಒಂದು 4-5 ಜನ ಪ್ರತಿಭಾವಂತ ವಿದ್ಯಾರ್ಥಿಗಳು ಓದೋರು ಸೆಕೆಂಡ್ ಇಯರ್ ಲಾ ಮಾಡುವಾಗ ಫಸ್ಟ್ ಇಯರ್ ಲಾ ಸ್ಟೂಡೆಂಟ್ಸ್ಗೆ ನಾವೇ ಕೆಲವು ಕ್ಲಾಸ್ ತಗೊಳ್ತಿದ್ವಿ. ಆ ಪರಿಸ್ಥಿತಿ ಇತ್ತು. ಆಮೇಲೆ ಆ ಲಾ ಕಾಲೇಜಿನಲ್ಲಿ ಅಲ್ಲಿ ಕೂಡ ನಾನು ಸ್ಟೂಡೆಂಟ್ಸ್ ಯೂನಿಯನ್ನ ಪ್ರೆಸಿಡೆಂಟ್ ಆದೆ. ಆಮೇಲೆ ಅದೇ ಕಾಲೇಜಿನ ಪಾರ್ಟ್ ಟೈಮ್ ಲೆಕ್ಚರರ್ ಆದೆ. ಮುಂದೆ ಅದೇ ಕಾಲೇಜಿನ ಪ್ರಿನ್ಸಿಪಾಲ್ ಆದೆ, ಆನರರಿ ಪ್ರಿನ್ಸಿಪಾಲ್. ಹೀಗೆ ಆ ಕಾಲೇಜಿನ ಸ್ಟೂಡೆಂಟ್ ಹೌದು, ಅದೇ ಕಾಲೇಜಿನ ಪ್ರಿನ್ಸಿಪಾಲ್ ಹೌದು. ಅದಾದ ನಂತರ ಇನ್ನೊಂದು ಘಟನೆ, 19 ಲಾ ಕಾಲೇಜಿನಿಂದ ನಾನು ಲಾ ಡಿಗ್ರಿ ತಗೊಂಡ್ಮೇಲೆ ಜುಲೈ 1962ಕ್ಕೆ ನಾನು ಗುಲ್ಬರ್ಗಾದಲ್ಲಿನೇ ನಾನು ಪ್ರಾಕ್ಟೀಸ್ ಪ್ರಾರಂಭ ಮಾಡಿದೆ. ಆಗೊಂದು ನನಗೆ ವಿಚಾರ ಬಂದಿದ್ದೇನೆಂದರೆ, ಅಲ್ಲಿ ಶರಣಬಸವೇಶ್ವರ ದೇವಸ್ಥಾನದ ಅಲ್ಲಿ ಸ್ವಾಮೀಜಿಯವರು ದೊಡ್ಡಪ್ಪ ಅವರಂತ ಬಹಳ ವಾಕ್ ಸುದ್ದಿದ್ದಂಥ ಒಬ್ಬ ಮಹಾಪುರುಷರು. ನನಗೆ ಅವ್ರ ಮೇಲೆ ಬಹಳ ವಿಶ್ವಾಸ. ಅವ್ರಿಗೂ ನನ್ನ ಮೇಲೆ ಅಷ್ಟೇ ಪ್ರೀತಿ. ನಾನು ಏನು ಮಾಡಬೇಕು, ಗುಲ್ಬರ್ಗಾದಲ್ಲಿ ಮಾಡಬೇಕಾ ಪ್ರಾಕ್ಟೀಸು, ರಾಯಚೂರಿನಲ್ಲಿ ಮಾಡಬೇಕಾ ಅಂತ. ಅವ್ರು ಹೇಳಿದ್ರೆ ಗುಲ್ಬರ್ಗಾದಲ್ಲೇ ಮಾಡಿ, ಇಲ್ಲೇ ಓದಿದ್ದೀರಿ, ಸಾಕಷ್ಟು ಜನಕ್ಕೆ ಇಲ್ಲಿ ಪರಿಚಯ ಆಗಿದೆ, ನೀವು ಇಲ್ಲೇ ಪ್ರಾಕ್ಟೀಸ್ ಪ್ರಾರಂಭ ಮಾಡಿ ಅಂತ. ನಾನು ಪ್ರಾಕ್ಟೀಸ್ ಪ್ರಾರಂಭ ಮಾಡಿದೆ. ಮೇ ತಿಂಗಳಲ್ಲಿ 1962 ಮೇದಲ್ಲಿ ರಾಯಚೂರಿಗೆ ಹೋದೆ. ನಾನು ರಾಯಚೂರಿಗೆ ಹೋದಾಗ ಅಲ್ಲಿ ವೀರಶೈವ ಬೋರ್ಡಿಂಗ್ ಅಂತಿದೆ, ಅಲ್ಲಿ ಒಂದು ಬಸವೇಶ್ವರ ಅಥವಾ ಬಸವ ಜಯಂತಿ ಒಂದು ಸಮಾರಂಭ ಮಾಡಿದರು. ಆಗ ನನ್ನನ್ನೇ ಭಾಷಣ ಮಾಡಬೇಕಂತ ಕರೆದರು ಮುಖ್ಯ ಅತಿಥಿಯಾಗಿ. ನಾನು ಹೋಗಿದ್ದಲ್ಲಿ ಅನೇಕ ಸಾರಿ ಏನಾಗ್ತದೆ, ನಾವು ನೋಡ್ತೀವಿ ಮ್ಯಾಗಝಿನ್ಗಳಲ್ಲಿ, ಪತ್ರಿಕೆಗಳಲ್ಲಿ, ಹೌ ಯು ಮೆಟ್ ಯುವರ್ ವೈಫ್ ಫಸ್ಟ್ ಆರ್ ಹೌ ಯು ಮೆಟ್ ಯುವರ್ ಹಸ್ಬೆಂಡ್ ಫಸ್ಟ್ ಅಂತ ಕೇಳ್ತಾರೆ. ನನ್ನ ದೃಷ್ಟಿಯಲ್ಲಿ ಒಂದು ರೀತಿಯ ತಮಾಷೆ ಹೇಳಬೇಕಾದ್ರೆ ಹೌ ಯು ಮೆಟ್ ಯುವರ್ ಫಾದರ್ ಇನ್ ಲಾ ಫಸ್ಟ್ ಅಂತ. ನಾನು ಬಸವ ಜಯಂತಿಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಸುಮಾರು 45 ನಿಮಿಷ ನಾನು ಮಾತಾಡಿದೆ. ನಮ್ಮ ಎದುರಿಗೆ ಒಬ್ಬರು ಭಾಳ ಫೇರ್ ಜೆಂಟಲ್ಮೆನ್ ಟರ್ಬನ್ ಅವ್ರು ಕುಂತಿದ್ರು. ಅವರು ಎಲ್ಲರೂ ಅಪ್ರಿಷಿಯೇಟ್ ಮಾಡಾಗ ಅವರು ತಲೆ ಹಾಕಿ ಭಾಳ ಒಂದು ಮೆಚ್ಚುಗೆ ತೋರಿಸ್ತಾ ಇದ್ರು. ಅದಾದಮೇಲೆ ಅವ್ರು ತಮ್ಮ ಮನೆಗೆ ಹೋಗಿ, ಈಗೊಬ್ಬ ಯಂಗ್ ಮನುಷ್ಯ ಹುಡುಗಿದ್ದಾನೆ, ಮ್ಯಾರೇಜ್ ಆಗಿಲ್ಲ, ಭಾಳ ಫೇರ್ ಇದ್ದಾನೆ, ಅವರು ನಮ್ಮ ಕಡೆ ಭಾಗದಾಗ ಭಾಳ ಫೇರ್ ಇದ್ದವರು ಪಿರಂಗಿ ಅಂತಿದ್ರು, ಪಿರಂಗಿ ಹುಡುಗ ಇದ್ದಂಗಿದ್ದಾನೆ, ನಮ್ಮ ಮಗಳನ್ನ ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು. ಅದು ಮುಂದೆ ನಮಗೆ ಪ್ರಪೋಸಲ್ ಕಳಿಸಿದ್ರು, ನಾವೇ ನೋಡಿದ್ವಿ. ಅವರೇ ಮುಂದೆ ನಾ ಲಗ್ನ ಆದ್ಮೇಲೆ ಅವ್ರ ಮಗಳನ್ನೇ ಮಾಡ್ಕೊಂಡಿದ್ದೀನಿ. ನಮ್ಮ ಧರ್ಮಪತ್ನಿ ಹೆಸರು ಅನ್ನಪೂರ್ಣಾದೇವಿ, ಅವ್ರ ತಂದೆ ಹೆಸರು ಬಂದಪ್ಪ ಪಾಟೀಲ್, ತಾಯಿ ನಾಗಮ್ಮ. ನಾನು ಲಾ ಪ್ರಾಕ್ಟೀಸ್ ಸೇರಿಕೊಂಡಾಗ 22 ವರ್ಷ ನನಗೆ. ಅವ್ರ ಪ್ರಾಕ್ಟೀಸೇ ನನ್ನ 30 ವರ್ಷ ಮೇಲಿತ್ತು. ನಾನು ವಯಸ್ಸಿನಕ್ಕಿಂತ ಜಾಸ್ತಿ ನಂಬರ್ ಆಫ್ ಇಯರ್ಸ್ ಪ್ರಾಕ್ಟೀಸ್ ಜಾಸ್ತಿ ಇತ್ತು ಅವರು. ಅವರು ಭಾಳ ದೊಡ್ಡ ವಕೀಲರು, ಹಣನೂ ಗಳಿಸಿದ್ರು, ಹೆಸರು ಗಳಿಸಿದರು. ಅವ್ರು ನಾನು ಸೀನಿಯರ್ ಅಂತ ಗೌರವ ಕೊಟ್ಟು ನಮಸ್ಕಾರ ಮಾಡಿದರೆ ಅನೇಕ ಸಾರಿ ನನ್ನ ಕಡೆ ನೋಡ್ತಿರ್ಲಿಲ್ಲ. ಅವರು ನಮಸ್ಕಾರ ಕೊಟ್ಟು ತಗೊಳ್ತಿರ್ಲಿಲ್ಲ. ಕೆಲವೊಂದು ಸರ್ತಿ ಬಹಳ ಇದ್ದರೆ ಮನಸ್ಸಿಗೆ ಬಂದರೆ ಹಿಂಗೆ ತಲೆ ಮಾತ್ರ ಆಗ್ತಾಯಿದ್ರು. ಸಾಮಾನ್ಯವಾಗಿ ಯುವಕರಿಗೆ ಇವ್ರು ನಾನು ನಮಸ್ಕಾರ ಮಾಡಿದರೆ ನಮಸ್ಕಾರ ಮಾಡಿದ್ರೆ ನನಗೆ ಅವರು ಏನಾದರೂ ನನ್ನ ಕಡೆ ನೋಡ್ತಿದ್ದಾರೆ, ನಾನು ಯಾಕೆ ಇವ್ರಿಗೆ ನಮಸ್ಕಾರ ಮಾಡಬೇಕು, ಐ ಡೋಂಟ್ ಕೇರ್, ಹೀ ಈಸ್ ಆಲ್ಸೋ ಲಾಯರ್, ಐ ಆಮ್ ಆಲ್ಸೋ ಲಾಯರ್ ಅಂತಕ್ಕಂಥ ಭಾವನೆ ಬರ್ತದೆ. ಆದರೆ ನನಗೆ ಅವತ್ತು ಬಂದಂಥ ಭಾವನೆ ಏನಂದರೆ, ಇವ್ರು ನನ್ನ ಕಡೆ ನೋಡ್ತಾ ಇಲ್ಲ, ನನ್ನ ನಮಸ್ಕಾರ ತಗೊಳ್ತಾ ಇಲ್ಲ, ಅವ್ರು ಭಾಳ ಬೆಳೆದಿದ್ದಾರೆ, ನಾನು ಅವ್ರ ಕಣ್ಣಿಗೆ ಕಾಣ್ತಾ ಇಲ್ಲ, ನಾನು ಅವ್ರಿಗಿಂತ ಚೆನ್ನಾಗಿ ಬೆಳಿಬೇಕು, ಒಂದು ದಿವಸ ಅವರೇ ಬಂದು ನನ್ನ ಮಾತಾಡಿಸಿ ನಮಸ್ಕಾರ ಮಾಡೋ ರೀತಿಯಲ್ಲಿ ನಾನು ಬೆಳಿಬೇಕಂತ ಒಂದು ಮನಸ್ಸಿನಲ್ಲೇ ಒಂದು ನಿರ್ಧಾರ ಮಾಡಿಕೊಂಡೆ. ಆ ನಿರ್ಧಾರ ಮಾಡ್ಕೊಂಡ್ಮೇಲೆ ಇವತ್ತು ಅವ್ರು ನೆನಬೇಕು, ನಾನು ಅವ್ರಿಗೆ ಧನ್ಯವಾದ ಹೇಳಬೇಕು. ಬಹುಶಃ ಅವತ್ತು ಆ ಘಟನೆ ಆಗದಿದ್ರೆ ಅಷ್ಟೊಂದು ಬೇಗ ನಾನು ನನ್ನ ವೃತ್ತಿಯಲ್ಲಿ ಪ್ರಗತಿ ಮಾಡಲಿಕ್ಕೆ ಸಾಧ್ಯ ಆಗ್ತತ್ತೋ ಇಲ್ಲ ಗೊತ್ತಿಲ್ಲ.
ಅವತ್ತು ನಾನು ಮಾಡಿದ ಇನ್ನೊಂದು ರೆಸೊಲ್ಯೂಷನ್ ಅಂದ್ಕೊಂಡಿದ್ದೀನಂದರೆ 10 ವರ್ಷದೊಳಗಾಗಿ ಕಷ್ಟಪಟ್ಟು ನಾನು ಪ್ರಾಕ್ಟೀಸ್ ಮಾಡಿದ ಮೇಲೆ 10 ವರ್ಷದೊಳಗಾಗಿ ಅವರೇ ನನ್ನ ಹತ್ರ ಬರಬೇಕು, ನನ್ನನ್ನು ಗುರುತಿಸಬೇಕು, ಆ ರೀತಿಯಲ್ಲಿ ನಾನು ಕೆಲಸ ಮಾಡಬೇಕಂತ ಒಂದು ನಿರ್ಧಾರ ಮಾಡಿಕೊಂಡೆ. ಪ್ರಾಕ್ಟೀಸ್ ಪ್ರಾರಂಭ ಮಾಡಿದ್ವಿ. ಆಮೇಲೆ ನನಗೆ ಬಂದಂಥ ಕೇಸ್ಗಳನ್ನು ಬಹಳ ಪರಿಶ್ರಮ ಪಟ್ಟು, ನನಗಿಷ್ಟೇ ನನ್ನ ಗುರಿ ಇತ್ತು, ಇಷ್ಟು 10 ವರ್ಷದೊಳಗಾಗಿ ನಾನು ಆ ಊರಿಗೆ ಎಲ್ಲಕ್ಕಿಂತ ಚೆನ್ನಾಗಿ ಕೆಲಸ ಮಾಡೋಕ್ಕೂ ಹೆಚ್ಚಿನ ಕೇಸ್ಗಳು ನನ್ನ ಹತ್ರ ಇರಬೇಕು ಅಂದ್ಕೊಂಡಿದ್ದೆ. ಭಾಳ ಕಷ್ಟಪಟ್ಟು ಒಂದು ಕೇಸ್ ಬಂದಾಗ ನಾನು ಮೊದಲು ಕೇಸ್ ತಗೊಳ್ಳೋ ಯೋಚನೆ ಮಾಡ್ತಾಯಿದ್ದೆ, 50% ಆದರೂ ಈ ಕೇಸ್ನಲ್ಲಿ ಗೆದೆ ಚಾನ್ಸ್ ಇದೆಯಾ ಅಂತ. ಕೇಸ್ ಚೆನ್ನಾಗಿರಲಿಲ್ಲ ಅಂತ ತಗೊಂಡು ಆಮೇಲೆ ನಮ್ಮ ಕರಿಯರೇ ಹಾಳಾಗೋಗ್ತದೆ. ಅದರ ಬದಲಾಗಿ ನಾವು ಪ್ರಯತ್ನ ಮಾಡಿದರೂ ಅಟ್ಲೀಸ್ಟ್ 50% ಆದ ಕೇಸ್ ಇರಬೇಕಂತ ತಿಳ್ಕೊಂಡು ಅಂಥ ಕೇಸ್ಗಳನ್ನು ತಗೊಳ್ತಾ ಇದೆ. ಅದು ಅವರೆಲ್ಲ ಸೀನಿಯರ್ಸ್ ವಿರುದ್ಧ. ಅವರೇನು ತಿಳ್ಕೊಳ್ಳೋರು, ಈ ಹುಡುಗಿದ್ದಾನೆ ಯಂಗ್ ಮ್ಯಾನ್, ಅವ್ರು ನಮಗೆಲ್ಲ ಗೊತ್ತಿದೆ ಅಂತ ತಿಳ್ಕೊಂಡು ಅವರು ಸಹಜವಾಗಿ ಆರ್ಗ್ಯುಮೆಂಟ್ ಮಾಡ್ತಾರೆ. ನನಗೆ ನಮ್ಮ ಎದುರಿಗೆ ಇಷ್ಟು ದೊಡ್ಡ ಸೀನಿಯರ್ ಇದ್ದಾರೆ, ನಾನು ಭಾಳ ಕಷ್ಟಪಡಬೇಕು, ನಾನು ಚೆನ್ನಾಗಿ ಮಾಡಿದರೆ ಮಾತ್ರ ಗೆದೆಯೋಕ್ಕೆ ಸಾಧ್ಯ ಎಂಬ ದೃಷ್ಟಿಯಿಂದ ನಾನು ಭಾಳ ಕಷ್ಟಪಡ್ತಿದ್ದೆ. ಅದರ ಪರಿಣಾಮ ಏನಂದರೆ ಅನೇಕ ಕೇಸ್ಗಳಲ್ಲಿ ನಾನೇ ಜಯಗಳಿಸಿದೆ. ಉಳಿದವ್ರಿಗೆಲ್ಲ ಜನಕ್ಕೆ ನೋಡೋರಿಗೆ ಇವತ್ತು ನಾಳೆ ಇದು ಕೋರ್ಟ್ ಪ್ರೊಸೀಡಿಂಗ್ಸ್ ಅಂದರೆ ಓಪನ್ ಪ್ರೊಸೀಡಿಂಗ್ಸ್, ಎಲ್ಲರೂ ಎದುರಿಗೆ ಕಾಣತಕ್ಕಂಥದ್ದು. ನನ್ನ ಕೆಲಸ, ನನ್ನ ಆರ್ಗ್ಯುಮೆಂಟ್ ನೋಡಿದಂಥ ಜನ ಈ ಹುಡುಗ ಎಷ್ಟು ಎಂಗೇಜ್ಮೆಂಟ್ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ ಅಪ್ರಿಷಿಯೇಷನ್ ಪ್ರಾರಂಭ ಆಗಿ ಹೆಚ್ಚು ನನಗೆ ಕೆಲಸ ಬಂತು. 8-9 ವರ್ಷದೊಳಗಾಗಿ ಆ ಊರಿನಲ್ಲಿ ಗುಲ್ಬರ್ಗಲ್ಲಿ ನಾನೇ ಒಬ್ಬ ಲೀಡಿಂಗ್ ಅಡ್ವೊಕೇಟ್ ಆದ. ನಾನು ಯಾವ ರೀತಿಯಾಗಿ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೆ, ನಾನು ಒಂದು ದಿವಸ ಆ ಸೀನಿಯರ್ ವಕೀಲ್ ನೋಡಿರಲಿಲ್ಲ. ನಾನು ಒಂದು ಕಡೆ ಮುಖ ಮಾಡಿ ನಿಂತಿದ್ದೆ, ಅವ್ರು ಹಿಂದಿನಿಂದ ಬಂದು ನಾನು ಬೆನ್ನ ಕಾಯಕಿ ಆ ಉರ್ದು ಮಾತಾಡೋದು, ಹೈದರಾಬಾದ್ ಏರಿಯಾದಲ್ಲಿ ಉರ್ದು ಮಾಡ್ತಾರೆ. ಪಾಟೀಲ್ ಸಾಬ್ ಆಪ್ಕೆ ಪಾಸ್ ಮೇರೆ ಕೋ ಕುಚ್ ಕಾಮ್ ಹೇ ಅಂದರು. ಪಾಟೀಲ್ರೇ, ನಿಮ್ಮ ಹತ್ರ ನಾನು ಸ್ವಲ್ಪ ಕೆಲಸ ಇದೆ. ಏನು ಹೇಳಿ ಅಂದರೆ, ನಮ್ಮ ಮಗನಿಗೆ ಇಂಜಿನಿಯರಿಂಗ್ ಕಾಲೇಜಿಗೆ ಅಡ್ಮಿಷನ್ ಬೇಕಾಗಿದೆ, ಅವ್ರಿಗೆ ಅಡ್ಮಿಷನ್ ಕೊಡಿಸಿ ಅಂತ. ನಾನು ಅಷ್ಟೊಳಗಾಗಿ ಹೈದರಾಬಾದ್ ಎಜುಕೇಷನ್ ಸೊಸೈಟಿ ಎಲ್ಲ ಕಾಲೇಜುಗಳು ನಡೆಸಿದ್ರು, ಅದರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಒಂದು. ಪರವಾನೆ ಆಪ್ಕೆ ಬಚ್ಚೆಗೆ ಸನ್ಕು ಬೇಜ್ ದೀಜಿಯೇ, ಆಮೇಲೆ ಅಡ್ಮಿಷನ್ ದೇ ದೀಜಿಯೇ. ಆಗ ಈಗಿನಷ್ಟು ಗಲಾಟೆ ಇರಲಿಲ್ಲ, ಅಡ್ಮಿಷನ್ ರಶ್ಶು, ಎಂಟ್ರೆನ್ಸ್ ಎಕ್ಸಾಮ್ ಅವೇನು ಇರಲಿಲ್ಲ. ನಾನು ಹೇಳಿದ ಅಧ್ಯಕ್ಷರಿಗೆ ಮರುದಿವ್ಸ ಹೋಗಿ ಅವ್ರ ಮಗ ಅಡ್ಮಿಷನ್ ತೊಗೊಂಡು. ನಾನು ಇದನ್ನು ಯಾಕೆ ಹೇಳ್ತೇನೆಂದರೆ, ಅವತ್ತೇ ನಾನು ಅವ್ರ ಮೇಲೆ ಸಿಟ್ಟಿಗೆ ಬಂದು ಐ ಡೋಂಟ್ ಕೇರ್ ಅಂತ ಅನ್ನೋದಕ್ಕಿಂತ ನಾನು ಆ ಎತ್ತರಕ್ಕೆ ಬೆಳಿಬೇಕು, ಅವರೇ ನಮ್ಮನ್ನು ಮಾತಾಡೋ ಗುರುತಿಸೋ ರೀತಿ ಆಗ್ಬೇಕಂತ ಮಾಡಿದ್ದು, ಅದು ನನಗೆ ಬೆಳೀತಕ್ಕಂಥ ಅನುಕೂಲ ಆಯಿತು. ಅದಕ್ಕೆ ಹೇಳ್ತಾರೆ, ಕನ್ವರ್ಟ್ ಸ್ಟಂಬ್ಲಿಂಗ್ ಬ್ಲಾಕ್ ಇಂಟು ಸ್ಟೆಪ್ಪಿಂಗ್ ಸ್ಟೋನ್ ಅಂತ. ಯಾವ ರೀತಿಯಾಗಿ ಡಿಸ್ಅಡ್ವಾಂಟೇಜಿಂದ ಮನುಷ್ಯ ತನ್ನ ಅಡ್ವಾಂಟೇಜ್ಗೆ ಕನ್ವರ್ಟ್ ಮಾಡ್ಕೊಳ್ಬೋದು. ಸಕಾರಾತ್ಮಕ ಭಾವನೆಯಿಂದ, ಸಕಾರಾತ್ಮಕ ವಿಚಾರದಿಂದ ಒಂದು ಗುರಿ ಮುಟ್ಟಬೇಕಾದರೆ ಅದು ಜೀವನದಲ್ಲಿ ಒಂದು ತಿರುವು ಬರ್ತದೆ ಅನ್ನೋದಕ್ಕೆ ಈ ಮಾತನ್ನು ನಾನು ಹೇಳಿದೆ. ಇದು ಒಂದು ವಿಷಯ.